ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಉದಯ ಕಾಲದಲ್ಲಿ ನಾವು ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸೋಣ, ಸ್ತುತಿಸೋಣ, ಭಜಿಸೋಣ. ನಮ್ಮ ದೇವರು ಎಷ್ಟು ಒಳ್ಳೆಯವರಲ್ವಾ. ನಮ್ಮ ಮಧ್ಯದಲ್ಲಿ ಬ್ರದರ್ ಸುರೇಶ್ ಅವರು ಇವತ್ತೊಂದು ಇಂಪಾದ ರಾಗವನ್ನು ಹಾಡುವರಾಗಿದ್ದಾರೆ. ನಾವೆಲ್ಲರೂ ಅದನ್ನು ಕೇಳಿ ಆನಂದಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕುಟುಂಬದ ಆರಾಧನೆಯಲ್ಲಿ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಂದಿಗೆ ಆರಾಧನಿಸಲಿಕ್ಕೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಒಂದು ಹಾಡನಾಡಿ ಆತನನ್ನು ಘನಪಡಿಸೋಣ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಆತನು ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀವು ಎಷ್ಟು ಘೋರ ಪಾಪಿಯಾಗಿರಬಹುದು, ಎಷ್ಟೇ ಕಷ್ಟ ನಷ್ಟ ಶೋಧನೆಯಲ್ಲಿ ಇರಬಹುದು, ಆದರೆ ಆತನ ಒಳ್ಳೆಯ ಪ್ರೀತಿಯಿಂದ ನೀನು ಪ್ರೀತಿ ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ನಮ್ಮ ಹೃದಯಾಂತರಂಗಗಳಿಂದ ಆತನ ನನ್ನೊಂದಿಗೆ ನೀವು ಕೂಡ ಸೇರಿ ಹಾಡಿ ಆತನನ್ನು ಮಹಿಮೆಪಡಿಸೋಣ. ಪ್ರಿಯರೇ, ఎంత మంచి దేవుడవేసయ్యా, ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా. ఎంత మంచి దేవుడవేసయ్యా, ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. మంచి దేవుడవేసయ్యా, ఎంత మంచి దేవుడవేసయ్యా. ಎಲ್ಲರೂ ಸೇರಿ ಆಡೋಣವಾ. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా. పాపినైనా నేను దూరంగా పారిపోగా, ఘోర పాపినైనా నేను దూరంగా పారిపోగా, నీ ప్రేమతో నన్ను క్షమించి నన్ను హత్తుకున్నావయ్యా. నీ ప్రేమతో నన్ను క్షమించి నన్ను హత్తుకున్నావయ్యా. ఎంత మంచి దేవుడవేసయ్యా. ప్రతి ఒక్కరు సేరాడి అతను కనపడిసోణ. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా.
ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರನೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಆತನಿಗೆ ಒಂದು ಒಳ್ಳೆ ವಚನವನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ನಿನ್ನ ಪಾಪಗಳು ಎಷ್ಟು ಘೋರವಾಗಿದ್ದರೂ ಸಹ, ನೀನು ಎಷ್ಟೇ ಕೆಟ್ಟತನ ಇದ್ದರೂ ಸಹ ಆತನು ಈ ದಿನ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಸನ್ಮಾನಿಸಿ ಆತನು ನಿನ್ನನ್ನು ಘನಪಡಿಸುವಂತನಾಗಿದ್ದಾನೆ ಪ್ರಿಯರೇ. ಆತನೇ ನಾವು ಲೋಬಡೋಣ, ಆತನಲ್ಲಿ ನಾವು ಇರೋಣ ಪ್ರಿಯರೇ. ಆತ ನಮಗೆಲ್ಲ ಒಳ್ಳೆ ಕಾರ್ಯಗಳು ಮಾಡುವಾತನು ಆತನೊಬ್ಬನಾಗಿದ್ದಾನೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಇವತ್ತಿನ ದಿನದ ಅಧ್ಯಯನಕ್ಕಾಗಿ ನಮ್ಮ ಬಳಿಯಲ್ಲಿ ಸಹೋದರರು ಒಂದು ಕೀರ್ತನೆಯನ್ನು ಓದುವರಾಗಿದ್ದಾರೆ. 101ನೇ ಕೀರ್ತನೆಯನ್ನು ಅವರು ನಮ್ಮ ಮಧ್ಯದಲ್ಲಿ ಓದುವರಾಗಿದ್ದಾರೆ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು. ನನಗೆ ಯಾವಾಗ ದರ್ಶನ ಕೊಡುವಿ? ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಆದರೆ ಅದರ ಗೊಡವೆ ನನಗೆ ಬೇಡ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ. ಕೆಟ್ಟತನವನ್ನು ಅರಿಯದಿರುವೆನು. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು. ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಮೋಸಗಾರನು ನನ್ನ ಮನೆಯಲ್ಲಿರಲೇಬಾರದು. ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಯೆಹೋವನ ಪಟ್ಟಣದಲ್ಲಿ ಕೆಡುಕರಿ ಒಳೆಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ಆಮೇಲೆ ದೇವರೇ ಅಂತ ಒಳ್ಳೆ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ದೇವರ ಪ್ರೀತಿ ನೀತಿ ಕುರಿತು ಎಷ್ಟು ಹಾಡಿದರೂ ಸಾಲದು. ನಮ್ಮ ಸಹೋದರರು ಹಾಡಿದರು, ಎಂತಹ ಒಳ್ಳೆಯ ದೇವರು ನೀನೇ ಏಸಯ್ಯ ಎಂಬುದಾಗಿ. ಆತನ ಪ್ರೀತಿಯನ್ನು ಎಷ್ಟು ವರ್ಣಿಸಿದರೂ ಸಾಧ್ಯವಿಲ್ಲ, ಅಸಾಧ್ಯ. ಯಾಕೆಂದರೆ ನಮ್ಮ ಬಾಳಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಅದೇ ದೇವರು ನಮ್ಮೊಂದಿಗೆ ಒಂದು ಮಾತು ಹೇಳೋದೇನೆಂದರೆ, ಯೇಸು ಕ್ರಿಸ್ತನು ಮೋಸಗಾರನು ನನ್ನ ಮನೆಯಲ್ಲಿ ಇರಬಾರದು ಎಂಬುದಾಗಿ. ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಹೊಟ್ಟೆ ಕಿಚ್ಚು, ದ್ವೇಷ, ಜಗಳ, ಮೋಸ ಎಲ್ಲವನ್ನು ಇವತ್ತು ಹೊರಗಡೆ ತೆಗೆಯೋಣ. ಇವತ್ತಿನ ಕುಟುಂಬ ಪ್ರಾರ್ಥನೆಯಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡೋನಾಗಿದ್ದೇನೆ. ತಂದೆಯಾದ ದೇವರೇ, ಈ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಇವತ್ತಿನ ಈ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಕುಟುಂಬದವರಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ದೊರಕಲಿ. ನೀನು ಒಳ್ಳೆ ದೇವರಾಗಿದ್ದೀಯಾ. ಇವತ್ತಿನ ಎಲ್ಲ ಕೆಲಸವನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬಿಡಿದ್ದೇವೆ ತಂದೆ. ಆಮೇಲೆ ನಾಳಿನ ದಿನದ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.